ದೇಶಪಾಂಡೆ ಅವರು ಢಮ್ ಅಂತ ಬ್ರೇಕ್ನ ಹೊರತು ಸಾಯ್ತಿದ್ರು. ಆವತ್ತಿನ ದಿನಕ್ಕೆ ತಮ್ಮ ಐದು ಮೀಟಿಂಗ್ ನಡೀತಿತ್ತಲ್ಲ, ರೂರಲ್ ಡಿ ಸಿ ಸಾಹೇಬರು ಮಾಡಿಸಿದ್ದು. ಅಲ್ಲಿಂದ ನಿಮ್ಮನೆಗೆ ಈ ಪೊಲೀಸ್ ಚೆಕ್ ಪೋಸ್ಟು, ಮಿಲಿಟರಿ ಚೆಕ್ ಪೋಸ್ಟು ಮೂಲಕ ಬಂದರೆ ಎಷ್ಟು ದೂರ? 3 ರಿಂದ 4 ಕಿಲೋಮೀಟರ್. ಪ್ರಾಸಿಕ್ಯೂಟರ್ ಸಾಹೇಬರು ವಿಚಾರಣೆ ಮಾಡಿದಾಗ ಆಗಸ್ಟ್ 1ನೇ ತಾರೀಕು ಏನೇನು ನಡೀತು ಅಂತ ತಾವು ಅವತ್ತು ವಿವರವಾಗಿ ಅವ್ರಿಗೆಲ್ಲ ಹೇಳಿದ್ರಲ್ಲ, ಅದರಲ್ಲಿ ಎಲ್ಲಾ ಘಟನೆಗಳು ತಮಗೆ ಸ್ಪಷ್ಟವಾಗಿ ನೆನಪಿದೆಯಾ ಅಥವಾ ಯಾವ್ದಾದ್ರು ಮಾಡ್ತಾ ಹೋಗೋದು ಕನ್ಫ್ಯೂಷನ್ ಇಂಥದ್ದೇನ? ಇಲ್ಲ, ಸ್ಪಷ್ಟವಾಗಿ ಎಲ್ಲವೂ ನೆನಪಿದೆ. ನನಗೆ ಮೊದಲಿನಿಂದಲೂ ಜ್ಞಾಪಕ ಶಕ್ತಿ ಜಾಸ್ತಿ. ಹಾಗಿದ್ರೆ ಒಂದೊಂದಾಗಿ ನೋಡ್ತಾ ಏನ್ ನಡೀತು ಅನ್ನೋದು ನೋಡೋಣ. ಕರೆಕ್ಟ್. ಅದಕ್ಕೆ ಮುಂಚೆ ನಾನು ತಮಗೊಂದು ನಕ್ಷೆ ತೋರಿಸ್ತೇನೆ. ರಾಜೇಗೌಡ್ರೆ ನೋಡಿ, ಅಲ್ಲಿ ಗುಜರಾತ್ ದಸರಾ ಎಲ್ಲ ನಕ್ಷತ್ರದಲ್ಲಿ ತಗೊಂಡು ನೋಡಿ, ಇಲ್ಲಿ ರುದ್ರಾಕ್ಷಿಪುರದ ಕಸ್ಬಾ ಹೋಬಳಿಯ ನಕ್ಷೆ. ತಾವು ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿ ತಮ್ಮ ಜ್ಯೂರಿಸ್ಡಿಕ್ಷನ್ಗೆ ಬರೋದು ಈ ರುದ್ರಾಕ್ಷಿ ಕಸ್ಬಾ ಹೋಬಳಿಯ ಈ ನಕ್ಷೆ ವ್ಯಾಪ್ತಿಯಲ್ಲಿರೋ ಪ್ರದೇಶ. ನೋಡಿ, ಇಲ್ಲಿ ತಹಸೀಲ್ದಾರ್ ಕಚೇರಿ, ಐಬಿ ಇವೆಲ್ಲ ಊರಿಂದ ಸ್ವಲ್ಪ ದೂರಕ್ಕಿದೆ. ರುದ್ರಾಕ್ಷಿಪುರ ಕೆರೆ ಇಲ್ಲಿದೆ. ಹೌದು. ಈ ನಕ್ಷೆ ನೋಡಿ, ಈ ಐಬಿಯಿಂದ ಈ ರುದ್ರಾಕ್ಷಿಪುರದ ಕೆರೆಗೆ ಒಂದು ರೋಡ್ ಇದೆ. ಇದನ್ನ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನಾ ರಸ್ತೆ ಅಂತ ಬರೆದಿದ್ದಾರೆ. ಅದು ಪಾವನಿಪುರಕ್ಕೆ ಹೋಗುದು. ತಮಿಳುನಾಡಿಗೆ ಈ ಐಬಿಯಿಂದ ಈ ಕಡೆ ಹೋಗ್ಬೋದು. ಹೀಗೆ ಹೋದ್ರೆ ಎಷ್ಟು ದೂರ ಆಗುತ್ತೆ? ಒಂದು ಅರ್ಧ ಕಿಲೋಮೀಟರ್ ಆಗಬಹುದು ಅಷ್ಟೇ. ಅರ್ಧ ಕಿಲೋಮೀಟರ್ ಆಗುತ್ತೆ. ಬಿಡಿ, ಆ ವಿಚಾರ ಮುಂಚೆ ಪ್ರಾಸಿಕ್ಯೂಟರ್ ಸಾಹೇಬರು ತಮ್ಮನ್ನು ವಿಚಾರಣೆ ಮಾಡ್ತಿದ್ದಾಗ ತಾವು ಹೇಳಿದ್ರಿ, ಆಗಸ್ಟ್ 1ನೇ ತಾರೀಕು ಸಾಯಂಕಾಲ ರೂರಲ್ ಡಿ ಸಿ ಸಾಹೇಬರು ಐಬಿನಲ್ಲಿ ಒಂದು ಮೀಟಿಂಗ್ ಹಾಕೊಂಡಿದ್ರು, ಸ್ಪೆಷಲ್ ಮೀಟಿಂಗು. ತಾವು ಆ ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ರಿ. ರಾತ್ರಿ 8:30 ಗಂಟೆ ಟೈಮ್ನಲ್ಲಿ ತಮ್ಮ ಮೊಬೈಲ್ಗೆ ತಮ್ಮ ಶ್ರೀಮತಿಯವರ ಮೊಬೈಲ್ನಿಂದ ಒಂದು ಫೋನ್ ಬಂದು, ನಿಮ್ಮ ಮಗಳು ಮ್ಯಾರೇಜ್ ಪ್ರಾಬ್ಲಮ್ನಿಂದಾಗಿ ಸೂಯಿಸೈಡ್ ಮಾಡ್ಕೊಳ್ತೀನಿ ಅಂತ ಅಳ್ತಾ ಕೂತಿದ್ದಾಳೆ, ನೀವು ತಕ್ಷಣ ರುದ್ರಾಕ್ಷಿಪುರದ ಕೆರೆ ಹೆಸರಿಗೆ ಬನ್ನಿ ಮಾತಾಡಬೇಕು ಅಂತ ನಿಮ್ಮ ಶ್ರೀಮತಿಯವರು ಗಾಬರಿಯಿಂದ ಹೇಳಿದರು. ತಮಗೂ ಗಾಬರಿ ಆಗಿತ್ತು. ತಾವು ತಮ್ಮ ತಹಸೀಲ್ದಾರ್ ಅವರ ಪರ್ಮಿಷನ್ ತಗೊಂಡು ಅರ್ಜೆಂಟ್ನಲ್ಲಿ ಮೀಟಿಂಗ್ ಇಂದ ಹೊರಟ್ರಿ. ಪೊಲೀಸ್ ಚೆಕ್ ಪೋಸ್ಟು, ಮಿಲಿಟರಿ ಚೆಕ್ ಪೋಸ್ಟು ಇದನ್ನೆಲ್ಲ ದಾಟಿಕೊಂಡು ಈ ಮರ್ಡರ್ ನಡೀತಲ್ಲ ರುದ್ರಾಕ್ಷಿಪುರದ ಕೆರೆ ಹತ್ರ, ಅಲ್ಲಿಗೆ ಬರೋ ವೇಳೆಗೆ ನಿಮ್ಮ ಸ್ಕೂಟರ್ನಲ್ಲಿ ಪೆಟ್ರೋಲ್ ಮುಗಿದು ಹೋಯಿತು. ತಾವಲ್ಲಿ ಸ್ಕೂಟರ್ ನಿಲ್ಲಿಸ್ಕೊಂಡ್ರಿ ಅಂತ ಹೇಳಿ. ಆ ವೇಳೆಗೆ ದೇಶಪಾಂಡೆ ಅವರ ಕಾರು ಮುಂದಿಂದ ಬಂತು. ಮುಂದಿಂದೆಲ್ಲ ಅಂದ್ರೆ ಕೊಲೆ, ತಾವು ತಮ್ಮ ಹೆಂಡತಿ ಮಗಳ ಹತ್ರ ಮಾತಾಡಿದ್ದು ಇವೆಲ್ಲ ನಡೀತು ಅಂತ ಹೇಳಿ. ಹೌದು. ಮೀಟಿಂಗಿಂದ ಹೊತ್ತಾಗ ತಾವು ಅರ್ಜೆಂಟ್ ಆಗಿದ್ರಿ. ಹೌದು, ಮಗಳ ಸಾವು ಬದುಕಿನ ಪ್ರಶ್ನೆ ಅಲ್ವಾ? ಮಗಳ ಸಾವು ಬದುಕಿನ ಪ್ರಶ್ನೆ ಬಂದಾಗ ನಾವು ಅರ್ಜೆಂಟ್ ಆಗಿರ್ಬೇಕಾಗುತ್ತೆ. ತಾವು ಅಷ್ಟೊಂದು ಅರ್ಜೆಂಟ್ ಇದ್ದಿದ್ರೆ ಆಗಲೇ ನಕ್ಷೆ ತೋರಿಸಿದ್ನಲ್ಲ ನೋಡಿ, ಐಬಿಯಿಂದ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನಾ ರಸ್ತೆಯಲ್ಲಿ ನಿಮ್ಮ ಮನೆಗೆ ಹೋದ್ರೆ ಕೇವಲ ಅರ್ಧ ಕಿಲೋಮೀಟರ್ ಆಗುತ್ತೆ ಅಂತ ಹೇಳಿ. ಆ ರಸ್ತೆಯಲ್ಲಿ ಹೋಗ್ಬೋದಾಗಿತ್ತು. ಆದರೆ ನೀವು ಹೋಗಿದ್ದು ಪೊಲೀಸ್ ಚೆಕ್ ಪೋಸ್ಟ್ ಮೂಲಕ, ಮಿಲಿಟರಿ ಚೆಕ್ ಪೋಸ್ಟ್ ಮೂಲಕ ಹೋಗುವಂತಹ ದಾರಿ. ಅದು 3 ರಿಂದ 4 ಕಿಲೋಮೀಟರ್ ಆಗುತ್ತೆ ಅಂತ ತಾವೇ ಹೇಳಿದೆ. ಅಂತಹ ದೂರದ ದಾರಿಯನ್ನು ಆರಿಸಿಕೊಳ್ಳುವ ಅವಶ್ಯಕತೆ ಏನಿತ್ತು ಅರ್ಜೆಂಟಲ್ಲಿದ್ದಾಗ? ಹತ್ತಿರ ದಾರಿಯ ಹೇಳಿದ್ರಿ, ತಮ್ಮ ಮಗಳ ಸಾವು ಬದುಕಿನ ಪ್ರಶ್ನೆ ನಡೀತಾ ಇತ್ತು ಅಂತ ಹೇಳಿದ್ರಿ. ಮಗಳ ಸಾವು ಬದುಕಿನ ಪ್ರಶ್ನೆ ನಡೀತಾ ಇದ್ದಾಗ ಅರ್ಜೆಂಟ್ ಆಗಿ ಹೋಗ್ಬೇಕಾಗಿದ್ದಾಗ ಹತ್ತಿರ ದಾರಿ ಹೋಗ್ಬೇಕಾಗಿತ್ತು. ಹೇಳಿದಾರೆ ಈಗ ದೂರದಾರಿನ ದೂರ ಮಾತ್ರ ಅಲ್ಲ. ಅಲ್ಲಿ 2 ಚೆಕ್ ಪೋಸ್ಟ್ ಇದೆ. ಒಂದು ಪೊಲೀಸ್ ಚೆಕ್ ಪೋಸ್ಟ್, ಒಂದು ಮಿಲಿಟರಿ ಚೆಕ್ ಪೋಸ್ಟ್,
ಎಲ್ಲರೂ ಕಡೆ ನಿಮ್ಮ ಹೆಸರು ಗಾಡಿ ನಂಬರ್ ಎಲ್ಲ ಎಂಟ್ರಿ ಮಾಡಿಸ್ಬಿಟ್ಟು ಹೋಗ್ಬೇಕು. ಅದು ಡಿಲೇ ಆಗುತ್ತೆ. ಡಿಲೇ ಮಾಡುವಂತ ದಾರಿನೇ ಅಲ್ಲ. ಇನ್ನೊಂದು ದಾರಿ ನಂಬಿದ್ರೆ ಕೇವಲ 5 ನಿಮಿಷ ಆಗುತ್ತೆ. ಡಿಲೇ ಮಾಡೋ ದಾರಿಯನ್ನ ಸುತ್ತು ಬಳಸೋ ದಾರಿಯನ್ನು ಯಾಕೆ ಅಷ್ಟರ್ಜೆಂಟಲ್ಲಿರೋ ಮಗಳ ಸಾವು ಬದುಕಿನ ಪ್ರಶ್ನೆ ಮೆದುಳು ನಿಂತಿದ್ದ. ಆ ರಸ್ತೆಯಲ್ಲಿ ಹೋಗಿದ್ದಿದ್ರೆ 5 ನಿಮಿಷದಲ್ಲಿ ತಲುಪ್ತಾ ಇದ್ರಿ. ಈ ರಸ್ತೆಯಲ್ಲಿ ಹೋದ್ರೆ ಅರ್ಧ ಗಂಟೆ ಆಗುತ್ತೆ. ಅರ್ಧ ಗಂಟೆ ದಾರಿ. ಅದು ನಾನು ಹಾಗೆಲ್ಲ ಯೋಚನೆ ಮಾಡಿಲ್ಲ, ಈ ದಾರಿ ಬಂದ್ಬಿಟ್ಟೆ. ಮಗಳ ಸಾವು ಬದುಕಿರೋ ಪ್ರಶ್ನೆ ಅರ್ಜೆಂಟ್ ಅಂತ ಆಗ್ಲೇ ಕೇಳಿದಾಗ ಈಗ ಕೇಳಿದಾಗ ಅರ್ಧ ಗಂಟೆ ಆಗುತ್ತಾ 5 ನಿಮಿಷ ಆಗುತ್ತಾ ಅದನ್ನೆಲ್ಲ ಯೋಚನೆನೇ ಮಾಡಲಿಲ್ಲ ಅಂತ ಹೇಳ್ತೀವಿ. ನಿಮ್ಮ ತಲೆಗೆ ಆ ಯೋಚನೆನೇ ಬರಲಿಲ್ಲ ಅಂತ ಹೇಳ್ತೀವಿ. ಅರ್ಜೆಂಟ್ ಅಲ್ಲಿ ಇದ್ದದ್ದು ಕರೆಕ್ಟಾ ಇಲ್ಲದೆ ಇದ್ದದ್ದು ಕರೆಕ್ಟಾ? ಎರಡು ಮಗಳ ಸಾವು ಬದುಕಿನ ಪ್ರಶ್ನೆ ಇರಲೇ ಅಂತ ಹೇಳಿಲ್ಲ. ನೀವು ನಿಮ್ಮ ಸ್ಕೂಟರ್ ಮೇಲೆ ರುದ್ರಾಕ್ಷಿಪುರದ ಕೆರೆ ಹತ್ರ ಅಂದ್ರೆ ಮರಣರಾಗಿದ್ದ ಜಾಗಕ್ಕೆ ನೀವು ಹೋಗಿದ್ರಿ ಅನ್ನೋದಕ್ಕೆ ಒಂದು ಸಾಕ್ಷಿ ದಾಖಲೆ ಬೇಕಾಗಿತ್ತು. ಆ ಸಾಕ್ಷಿಯನ್ನ ದಾಖಲೆಯನ್ನ ಸೃಷ್ಟಿ ಮಾಡೋದಕ್ಕೋಸ್ಕರ ನೀವು ಪೊಲೀಸ್ ಚೆಕ್ ಪೋಸ್ಟ್ ಮೂಲಕ ಮಿಲಿಟರಿ ಚೆಕ್ ಪೋಸ್ಟ್ ಮೂಲಕ ಹೋಗಿ ಹೋಗಬೇಕು. ನಾನು ಎಲ್ಲದಕ್ಕೂ ದಾಖಲೆ ಕೇಳ್ತೀನಿ. ದಾಖಲೆ ಸೃಷ್ಟಿ ಮಾಡೋದಕ್ಕೋಸ್ಕರ ತಾವು ಆ ಸುತ್ತು ಬಳಸೋ ದಾರಿಯಲ್ಲಿ ಹೋಗಿದ್ರು. ಪೊಲೀಸ್ ಚೆಕ್ ಪೋಸ್ಟ್ ಅಲ್ಲಿ ನಿಮ್ಗೆ ಎಂಟ್ರಿ ಸಿಕ್ಬಿಡ್ತು, ಮಿಲಿಟರಿ ಚೆಕ್ ಪೋಸ್ಟ್ ಅಲ್ಲಿ ನಿಮ್ಗೆ ಎಂಟ್ರಿ ಸಿಕ್ಬಿಡ್ತು, ದಾಖಲೆ ಆಗಲ್ಲ. ನೀವು ಅಲ್ಲಿ ಹೋಗಿದ್ದೀರಿ ಬರೀ ಪ್ರೂಫ್ಗೋಸ್ಕರ ನೀವು ಆ ದಾರಿಯಲ್ಲಿ ಹೋಗಿದ್ದು. ಮಗಳ ಸಾವಿನ ಪ್ರಶ್ನೆ ಯಾವುದಾದ್ರೂ ತಂದೆಗಿದ್ರೆ ಹತ್ತಿರದ ದಾರಿಯನ್ನು ಹಿಡಿದು ಬರ್ತಾ ಇದ್ರು. ನೀವು ತಂದೆ ದೂರ ದಾರಿಯಲ್ಲಿ ಇದ್ರಿ. ಹಾಗಾಗಿ ಮಗಳ ಸಾವು ಬದುಕಿನ ಪ್ರಶ್ನೆಯೂ ಇರಲಿಲ್ಲ. ನೀವು ದೇಶಪಾಂಡೆ ಕೊಲೆ ಮಾಡಿದ್ದು ನೋಡಲಿಲ್ಲ. ಬರಿಯ ಸುಳ್ಳು ಸಾಕ್ಷಿಯನ್ನು ಸೃಷ್ಟಿಸೋದಕ್ಕೋಸ್ಕರ ರಂಜನ್ ಲಾಲ್ ಮಿಶ್ರಾ ಅಥವಾ ದುರ್ಗೋಜಿ ಇನ್ಸ್ಟ್ರಕ್ಷನ್ ಮೇಲೆ ಆ ದಾರಿಯನ್ನು ತಂದ್ರೆ ಅಷ್ಟೇ ಅಂತ ಇಲ್ಲ, ಕಟ್ಟಕತೆ ಅಲ್ಲ, ನಮ್ಮ ತಾಯಣೆ. ಬೇಕಾದ್ರೆ ನಮ್ಮ ಮಗಳ ಮೇಲೆ ಆಣೆ ಮಾಡ್ತೀನಿ. ಅವತ್ತು ದೇಶಪಾಂಡೆಯವರು ಸೋಮ ಭೋಜನ್ ಜೊತೆಗೆ ಇದ್ದದ್ದು ನಾನು ನೋಡಿದ ಸತ್ಯ. ಅದು ಸತ್ಯದಲ್ಲಿ ನಾನಿಲ್ಲ ಅನ್ನಲ್ಲ. ತಾವು ದೇಶಪಾಂಡೆ ಅವರು ಆವತ್ತು ರಾತ್ರಿ ಆಗಸ್ಟ್ 1ನೇ ತಾರೀಕು ರಾತ್ರಿ ರುದ್ರಾಕ್ಷಿಪುರದ ಕೆರೆ ಹತ್ರ ಆದ್ರೆ ಮರಳು ನಡೀತಲ್ಲ, ಆ ಜಾಗಕ್ಕೆ ಬಂದಾಗ ತಾವು ಅವ್ರು ನೋಡಿದ್ದೀರಿ, ಮಾತಾಡ್ತಿದ್ದೀರಿ. ನಾನಿಲ್ಲ ಅನ್ನಲ್ಲ. ಅದನ್ನು ದೇಶಪಾಂಡೆ ಅವರು ಒಪ್ಕೊಳ್ತಾರೆ. ಮತ್ತೆ ನಾನು ಹೇಳಿದ ಸತ್ಯ ಅಲ್ಲ ಅಂತೀರಿ? ಅಷ್ಟೇ ಅಷ್ಟೇ ಸತ್ಯ ಆಗಿರೋದು. ಆವತ್ತು ರಾತ್ರಿ ದೇಶಪಾಂಡೆ ಅವರು ಈ ಬುಲೆಟ್ ಸೋಮನ್ನ ಭೋಜನ ಡ್ರಾಪ್ ಮಾಡೋದಕ್ಕೆ ರುದ್ರಾಕ್ಷಿಪುರದ ಕೆರೆ ಹತ್ರ ಆ ಟೈಮ್ನಲ್ಲಿ ಬಂದಿದ್ರು. ಆ ವಿಷಯ ಮುಂಚೆನೇ ಗೊತ್ತಿದ್ದ ದುರ್ಗೋಜಿಯವರು ನಿಮ್ಮನ್ನ ಆ ದಾರಿಯಲ್ಲಿ ಕಳಿಸಿದ್ರು ಅವರನ್ನು ನೋಡಿ ಸಾಕ್ಷಿ ಸೃಷ್ಟಿ ಮಾಡೋದಕ್ಕೆ. ಅವರ ಕಾರಲ್ಲೇ ಬಂದಿದ್ದನ್ನ ನೀವು ನೋಡಿದ್ರಿ, ನೀವು ಮನೆಗೆ ಹೋದ್ರಿ, ಮಾತಾಡ್ತಿದ್ರಿ, ಅವರು ವಾಪಸ್ ಹೋದ್ರು. ಇದಷ್ಟು ಸತ್ಯ. ಆದ್ರೆ ನೀವು ಕೆರೆ ಕಟ್ಟೆ ಮೇಲೆ ಕೂತು ನಿಮ್ಮ ಮಗಳ ಮ್ಯಾರೇಜ್ ಪ್ರಾಬ್ಲಮು, ಸೂಸೈಡ್ ಪ್ರಾಬ್ಲಮು ಇವೆಲ್ಲ ಮಾತಾಡ್ತಾ ಇದ್ದಾಗ ದೇಶಪಾಂಡೆ ಅವರು ರಾಜುನ ಹಿಡ್ಕೊ ಅಂತ ಹೇಳಿಬಿಟ್ಟು ರಿವಾಲ್ವರ್ ಮೇಲೆ ಜಿಮ್ ಅಂತ ಶೂಟ್ ಮಾಡಿದ್ದಾಗ್ರಿ. ಇದೆಲ್ಲ ಸುಳ್ಳು. ಆವಾಗಲೇ ಹೇಳಿದ್ರಲ್ಲ, ಅದು ಸತ್ಯ ಅಷ್ಟೇ. ಅರ್ಧ ಸತ್ಯ ಹೇಳ್ತಾ ಇದ್ದೀರಿ ತಾವು. ಅರ್ಧ ಸತ್ಯಗಳು ಸುಳ್ಳುಗಳಿಗಿಂತ ಅಪಾಯಕಾರಿ ಅಂತ ಮನೋವಿಜ್ಞಾನಿಗಳು ಹೇಳ್ತಾರೆ. ಅರ್ಧ ಸತ್ಯಗಳ ಮೇಲೆ ಒಂದು ಹೊಸ ಸುಳ್ಳನ್ನು ಸೃಷ್ಟಿ ಮಾಡಿ ಅದನ್ನು ನಂಬಿಸಬಹುದು. ಆದ್ದರಿಂದ ಅದು ಹೆಚ್ಚು ಅಪಾಯಕಾರಿ ಅಂತ ಕ್ರಿಮಿನಾಲ್ಗಳು, ಮನೋವಿಜ್ಞಾನಿಗಳು, ತತ್ವಜ್ಞಾನಿಗಳು ಹೇಳ್ತಾರೆ. ನೀವು ಹೇಳಿದ ಅರ್ಧ ಸತ್ಯ ವೆರಿ ಡೇಂಜರ್.